ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟು. ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವರು ನೋಡ್ಲೇಬೇಕಾದಂತ ಮಾಹಿತಿ ಮತ್ತೆ ಭರ್ಜರಿ ಗುಡ್ ನ್ಯೂಸ್. ಇದೀಗ ಎರಡು ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿರುವಂತದ್ದು. ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರಬಹುದು, ಬಹಳಷ್ಟು ಮಂದಿಗೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ 5ನೇ ಕಂತಿನ ಹಣ ಇನ್ನೂ ಬಂದಿಲ್ಲ. ಕೆಲವ್ರಿಗೆ ಮಾತ್ರ 5ನೇ ಕಂತಿನ ಹಣ ಜಮಾ ಆಗಿದೆ, ಆದ್ರೆ ಬಹಳಷ್ಟು ಮಂದಿಗೆ ಬರಬೇಕು. ಇನ್ನು ಅದ್ರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತಿನ ಹಣ ಬಂದಿಲ್ಲ. ಸೊ ಇದೀಗ ಏನು ಒಂದು ಲೇಟೆಸ್ಟ್ ನ್ಯೂಸ್ ಪ್ರಕಾರ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 2 ಕಂತುಗಳ ಹಣ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಇದೀಗ ಬಂದಿರುವಂತ ಒಂದು ಗುಡ್ ನ್ಯೂಸ್ ಇದು. ಸ್ನೇಹಿತರೆ, ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ 4ನೇ ಕಂತು ಬಂದಿಲ್ಲ ಹಾಗೂ 5ನೇ ಕಂತು ಬಂದಿಲ್ಲ, ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡ್ಬೇಕು. ಯಾಕಂದ್ರೆ ಒಟ್ಟಿಗೆ 4,000 ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮ್ಮ ಖಾತೆಗಳಿಗೆ. ಸೊ ಎಷ್ಟು ಜಿಲ್ಲೆಗಳಿಗೆ ಬರ್ಬೋದು, ಮತ್ತೆ ಈಗ ಆಲ್ರೆಡಿ ಯಾರ್ಯಾರಿಗೆ ಬಂದಿದೆ, ಇನ್ನು ಯಾರ್ಯಾರಿಗೆ ಬರಬೇಕು, ಈ ರೀತಿಯಾಗಿ ಬಹಳಷ್ಟು ಗೊಂದಲಗಳಿವೆ. ಸೊ ಎಲ್ಲದಕ್ಕೂ ನಾನು ಉತ್ತರವನ್ನ ಕೊಡ್ತೀನಿ. ಈ ಬಾರಿ ಏನಪ್ಪಾ ಅಂತಂದ್ರೆ, 5ನೇ ಕಂತಿನ ಹಣದಲ್ಲಿ ಬಹಳಷ್ಟು ಟೆನ್ಷನ್ ಆಗಿತ್ತು. ಯಾಕಂದ್ರೆ ಈಗ ಹೊಸ ಹೊಸ ರೂಲ್ಸ್ಗಳು ಬಂದಿದಾವೆ. ಕೆಲವರಿಗೆ 5ನೇ ಕಂತು ಹಣ ಬರುತ್ತೆ, ಕೆಲವರಿಗೆ ಬರಲ್ಲ ಅಂತ ಟೆನ್ಷನ್ ಇತ್ತು. ಸೊ ಅದಕ್ಕಾಗಿ ಯಾರಿಗೆ ಬರ್ಬೋದು, ಯಾರಿಗೆ ಬರಲ್ಲ ಅನ್ನೋದ್ರ ಬಗ್ಗೆ ಕೂಡ ಈಗ ಹಲವಾರು ವಿಡಿಯೋಗಳಲ್ಲಿ ನೀವು ಮಾಹಿತಿಯನ್ನ ಪಡೆದಿರ್ತೀರಾ. ಸೊ ಇನ್ನು ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಗೃಹಲಕ್ಷ್ಮಿ ಯೋಜನೆಯ 4 ಮತ್ತು 5ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು. ಯಾಕಂದ್ರೆ ಈಗ ಮುಂಬರುವಂತ ಒಂದು ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಯಾವುದೇ ಕಾರಣಕ್ಕೂ ನಮ್ಮ 5 ಗ್ಯಾರಂಟಿಗಳೇನಿದಾವೆ ಇದು ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು, ನಮಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಹಣವನ್ನ ನೇರವಾಗಿ ಜನರ ಖಾತೆಗಳಿಗೆ ಈ ಒಂದು ಗ್ಯಾರಂಟಿಯ ಬೆನಿಫಿಟ್ ಗಳನ್ನ ತಲುಪಿಸ್ತಿದ್ದಾರೆ. ಸೊ ಹಾಗಾದ್ರೆ ಬನ್ನಿ, ಈ ಒಂದು ಏನು ಯಾರಿಗೆ 4 ಹಾಗೂ 5ನೇ ಕಂತಿನ ಹಣ ಬಂದಿಲ್ಲ, ಸೊ ಅಂತವರಿಗೆ ಏನು 4,000 ರೂಪಾಯಿ ಹಣ ಯಾವ ರೀತಿ ಬಿಡುಗಡೆ ಆಗ್ತಾ ಇದೆ, ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಯಾರಿಗೆ ಬರುತ್ತೆ, ಯಾರಿಗಿಲ್ಲ, ಯಾವ ಟೈಮಿಗೆ ಬರುತ್ತೆ, ಈ ಒಂದು ಹೊಸ ಅಪ್ಡೇಟ್ ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತ ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ನಿಮಗೆ ಇವತ್ತ ಏನಿದೆ, ಕೆಲವರಿಗೆ ಮಾತ್ರ ನಿಮಗೆ ಹಣ ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ಕೇವಲ 5ನೇ ಕಂತಿನ ಹಣ ಕೆಲವರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಆದ್ರೆ ನಾಳೆ ಮಂಗಳವಾರ ದಿನ ಏನಿದೆ, ನಿಮ್ಮ ಖಾತೆಗಳಿಗೆ 4 ಮತ್ತು 5ನೇ ಕಂತಿನ ಹಣ ಒಟ್ಟಿಗೆ 4,000 ಹಣ ಜಮಾ ಆಗುತ್ತಂತೆ. ಹೌದು ಸ್ನೇಹಿತರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಕೊಟ್ಟಿರುವಂತ ಒಂದು ಹೊಸ ಅಪ್ಡೇಟ್ ಇದು. ಸ್ನೇಹಿತರೆ, ನಿಮಗೆ ಏನಪ್ಪಾ ಅಂತಂದ್ರೆ, ಕೆಲವರಿಗೆ ಆಲ್ರೆಡಿ ಬೇಜಾರಾಗ್ಬಿಟ್ಟಿತ್ತು. ಯಾಕಂದ್ರೆ ಕೆಲವರಿಗೆ 4ನೇ ಕಂತಿನ ಹಣ ಬಂದಿಲ್ಲ. ಸರ್ ಯಾಕೆ ಬಂದಿಲ್ಲ, ನಮ್ಗೆ 2, 3ನೇ ಕಂತಿನ ಹಣ ಬಂದಿದೆ, 4ನೇ ಕಂತಿನ ಹಣ ಬಂದಿಲ್ಲ, ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಬಹಳಷ್ಟು ಗೊಂದಲಕ್ಕೊಳಗಾಗಿದ್ರು. ಸೊ ಇನ್ನು ಕೆಲವರಿಗೆ ಅಂತೂ ಈಗ 4ನೇ ಕಂತಿನ ಹಣ ಪಡೆದ್ಮೇಲೆ 5ನೇ ಕಂತಿನ ಹಣವನ್ನ ಪಡೆದಿದ್ದಾರೆ. ಆದ್ರೆ ಬಹಳಷ್ಟು ಮಂದಿಗೆ ಬಂದಿಲ್ಲ. 5ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅವ್ರಿಗೂ ಟೆನ್ಷನ್ ಆಗಿತ್ತು. ಯಾಕಂದ್ರೆ ಹೊಸ ರೂಲ್ಸ್ ಗಳು ಬಂದಿದಾವೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಐಡಿಯಾ ಇದ್ದಿದ್ದಿಲ್ಲ. ಸೊ ಇಂಥವ್ರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿರೋದು. ಸ್ನೇಹಿತರೆ, ನಿಮಗೆ ಯಾಕಂದ್ರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಈ ರೀತಿಯಾದಂತಹ ಪ್ರಾಬ್ಲಮ್ಗಳು ಆಗ್ತಾ ಇದಾವಂತೆ. ಸೊ ನಿಮಗೆ ಅದಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ನಾಳೆ ಏನಿದೆ ಮಂಗಳವಾರ ದಿನ ಗೃಹಲಕ್ಷ್ಮಿ ಯೋಜನೆಯ 4 ಹಾಗೂ 5ನೇ ಕಂತಿನ ಹಣ ಒಟ್ಟಿಗೆ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಅಂದ್ರೆ ನಿಮಗೆ 2 ಕಂತುಗಳ ಹಣ ಬಂದಿಲ್ಲಪ್ಪ ಅಂತಂದ್ರೆ 4,000 ರೂಪಾಯಿ ಸಿಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಬರೀ 5ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ 2,000 ರೂಪಾಯಿ ನಿಮ್ಮ ಖಾತೆಗಳಿಗೆ ನೇರವಾಗಿ ಬರುತ್ತೆ. ಇನ್ನು ಎಷ್ಟು ಜಿಲ್ಲೆಗಳಿಗೆ ಅಂದ್ರೆ ಅಥವಾ ಟೋಟಲ್ ಇಡೀ ರಾಜ್ಯಾದ್ಯಂತ ಏನು ಎಷ್ಟು ಜಿಲ್ಲೆಗಳಿವೆ ಅಷ್ಟು ಜಿಲ್ಲೆಗಳಿಗೆ ಅಂತ ಹೇಳಿದ್ದಾರೆ. ಆದ್ರೆ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಿಲ್ಲ. ಈ ಬಾರಿ ನಿಮಗೆ ಒಟ್ಟು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸಮಯ ಅಂತ ಹೇಳೋದಾಯ್ತಪ್ಪ ಅಂತಂದ್ರೆ, ನಿಮಗೆ 11 ಗಂಟೆ ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ 4 ಮತ್ತು 5ನೇ ಕಂತಿನ ಹಣವನ್ನ 2 ಒಟ್ಟಿಗೆ ಜಮಾ ಮಾಡ್ತಾ ಇದ್ದಾರಂತೆ. ಸೊ ಹಾಗಾದ್ರೆ ಯಾರ್ಯಾರಿಗೆ ಈ ಒಂದು ಹಣ ಬಂದಿಲ್ಲ, ಸೊ ಅಂತವ್ರು ನಾಳೆ ನಿಮ್ಮ 11 ಗಂಟೆ ಮೇಲ್ಪಟ್ಟು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಸಜೆಷನ್ ಕೊಟ್ಟಿರೋದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಪ್ಪಾ ಅಂತಂದ್ರೆ, ಸೊ ಹಣ ಬಂದಿಲ್ಲಪ್ಪ ಅಂತಂದ್ರೆ ಟೆನ್ಷನ್ ತೆಗೆದುಕೊಳ್ಳಕ್ ಹೋಗ್ಬೇಡಿ, ನಾವು ಹಣವನ್ನ ರಿಲೀಸ್ ಮಾಡ್ತೀವಿ. ಯಾಕಂದ್ರೆ ಇಂತಿಷ್ಟು ರೂಲ್ಸ್ ಅಂತ ಹೇಳಿರುತ್ತೆ, ಸೊ ಅಷ್ಟು ಮಾತ್ರ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ನಿಮ್ಗೆ ಈ ಒಂದು ಆಂದೋಲನ ಕೂಡ ನಡೆಸಿದ್ರು, ಬಹಳಷ್ಟು ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡೋದಕ್ಕೆ, ಹಣ ಯಾರಿಗೆ ಬಂದಿಲ್ಲ ಹಣ ಜಮಾ ಮಾಡೋದಕ್ಕೆ. ಯಾರಿಗೆ ಹಣ ಬಂದಿಲ್ಲ ಅಂತವ್ರಿಗೆ ಕೂಡ ಹಣವನ್ನ ಅವರ ಖಾತೆಗಳಿಗೆ ಜಮಾ ಮಾಡ್ತಾರಂತೆ 100% ಗ್ಯಾರಂಟಿಯಾಗಿ. ಅದಕ್ಕೆ ಯಾವುದೇ ಟೆನ್ಷನ್ ಬೇಡ. ಈಗ ನಾಳೆ ಮಾತ್ರ ಸದ್ಯದಲ್ಲಿ 2 ಕಂತುಗಳ ಹಣ ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗುತ್ತಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ.